ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸಿಐಡಿಗೆ ಬಿಜೆಪಿ ಕಾರ್ಯಕರ್ತೆ ಸುಜಾತ ಹಂಡಿ ವಿವಸ್ತ್ರ ಪ್ರಕರಣವನ್ನು ವಹಿಸಲಾಗಿದೆ. ಹಿಂದೆ ಹುಬ್ಬಳ್ಳಿಗೆ ಆಗಮಿಸುತ್ತೆ ಸಿಐಡಿ ತಂಡ. ಈಗ ಕೇಸನ್ನು ತನಿಖೆಯನ್ನು ಸಿಐಡಿಗೆ ವರ್ಗಾವಣೆ ಮಾಡಲಾಗಿದೆ. ಐಪಿಸಿ ದರ್ಜೆ ಅಧಿಕಾರಿಯ ನೇತೃತ್ವದ ತಂಡ ಹುಬ್ಬಳ್ಳಿಗೆ ಬರುತ್ತೆ. ಜನವರಿ 2ರಿಂದ ಈವರೆಗೆ ಇದೇ ಪ್ರಕರಣದಲ್ಲಿ 6 ಎಫ್ಐಆರ್ಗಳು ದಾಖಲಾಗಿದ್ದಾವೆ. 6 ಎಫ್ಐಆರ್ ಸಂಗ್ರಹಿಸಿ ತನಿಖೆ ಮಾಡುತ್ತೆ ಸಿಐಡಿ ತಂಡ. 3 ಪ್ರಕರಣಗಳು ಸುಜಾತ ಹಂಡಿ ವಿರುದ್ಧ ದಾಖಲಾಗಿತ್ತು. ಪೊಲೀಸರ ಮೇಲೆ ಹಲ್ಲೆ ಹಿನ್ನೆಲೆ ಸುಜಾತ ವಿರುದ್ಧ ಮತ್ತೊಂದು ಎಫ್ಐಆರ್ ಆಯಿತು. ಈಗ ಅವರ ವಿರುದ್ಧ ದೂರು ನೀಡಿದ್ದಾರೆ ಹಲ್ಲೆಗೊಳಗಾದಂಥ PSI ಸಿಬ್ಬಂದಿ. ಪಾಲಿಕೆಯ ಸದಸ್ಯೆ ಸುವರ್ಣ ಕಲ್ಲಕುಂಟ್ಲ ವಿರುದ್ಧ ಸುಜಾತ ಸಹೋದರ ದೂರನ್ನು ಕೊಟ್ಟಿದ್ದಾರೆ. ವಿವಸ್ತ್ರ ವಿಡಿಯೋ ವೈರಲ್ ಬಿಡುಗಡೆ ಕುರಿತು ಸುಮೋಟೋ ಕೇಸ್ ದಾಖಲಾಗಿದೆ. ಪ್ರಕರಣ ಸಂಬಂಧ ಒಟ್ಟು 6 ಎಫ್ಐಆರ್ ಅನ್ನು ಪೊಲೀಸರು ದಾಖಲು ಮಾಡಿದ್ದಾರೆ. ಅಂದರೆ ಈಗ CID ಹೆಗಲಿಗೆ ಕೊಟ್ಟಿದೆ ಸರ್ಕಾರ. ಇವರು CBI ಕೊಡು ಅಂತ ಹೇಳ್ತಿದ್ದಾರೆ. CBI ಕೊಡುವಂಥ ಘಟನೆ ಏನಲ್ಲ ರೀ ಇದು. ಅಲ್ಲಿ ಪ್ರಾಥಮಿಕವಾಗಿ ಗೊತ್ತಾಗಿರೋದು, ಪೊಲೀಸರು ಹೇಳ್ತಾ ಇರೋದು, ತಾವೇ ಸೀರೆ ಬಿಚ್ಕೊಂಡು ತಾವೇ ಬಟ್ಟೆ ಕಳಚ್ಕೊಂಡು ಅಲ್ಲಿ ಅಸಭ್ಯವಾಗಿ ವರ್ತನೆ ಮಾಡಿದ್ದಾರೆ ಅಂಥೇಳಿ ಪೊಲೀಸರು ಹೇಳ್ತಾ ಇರೋದು. ಪಾಪ ಅಲ್ಲಿ ಖೈದಿಗಳಿಗೆ ಹೊಟ್ಟೆ ಕಚ್ಚಿದಾರಂತೆ, ಎದೆ ಭಾಗ ಕಚ್ಚಿದಾಳಂತೆ ಈ ಮಂಜುಳಾ. ಆಮೇಲೆ ಆಕೆ ಇನ್ನೊಂದು ವಿಡಿಯೋ ನೋಡಿದ್ವಲ್ಲ ನಾವು, ಇಡೀ ರಾಜ್ಯನೇ ನೋಡ್ತಲ್ಲ ಅಸಲಿ ಮುಖ ಏನು ಅಂತ. ಯಾವುದೋ ಸಾಲದ ವಿಚಾರವಾಗಿ ಹೆಂಗೆ ಹೊಡೆದಿದ್ದಾರೆ ಬೆತ್ತಲೆ ಮಾಡಿ ಅಂತ. ಅಲ್ಲೇ ಗೊತ್ತಾಗಲ್ವಾ ಈ ಹೆಣ್ಣಿನ ಮನಸ್ಥಿತಿ ಹೇಗಿದೆ ಅಂತೇಳಿ. ಬಟ್ ಸರ್ಕಾರ ಮಾಡ್ತಾ ಇದೆ, CIDಗೆ ವಹಿಸಿದೆ. ಈಗ ಒಟ್ಟು 6 ಎಫ್ಐಆರ್ಗಳ ಕುರಿತು ಈ ಕಲ್ಲಕುಂಟ್ಲ ಇದ್ದಾರಲ್ವ ಅವ್ರ ಮೇಲೂ ಕೂಡ ದೂರು ದಾಖಲಾಗಿದೆ. 2 ಕಡೆ ಕೂಡ, ಈಗ ಒಂದು ಸೈಡ್ ಅಂತಲ್ಲ, 2 ಕಡೆಯವರು ಕೂಡ ದೂರು ದಾಖಲು ಮಾಡಿದ್ದಾರೆ. ಹಾಗಾಗಿ IPS ದರ್ಜೆ ಅಧಿಕಾರಿಗಳು ಇವತ್ತು ಭೇಟಿಯನ್ನು ಕೊಡ್ತಾರೆ, ವಿಚಾರಣೆಗೆ ಒಳಪಡಿಸ್ತಾರೆ ಮತ್ತು ಒಳ್ಳೆ ಸ್ಥಳ ಪರಿಶೀಲನೆ ಮಾಡ್ತಾರೆ. ಆಮೇಲೆ ವಿಡಿಯೋ ಪರಿಶೀಲನೆ ಮಾಡ್ತಾರೆ. ಆ ವಿಡಿಯೋದಲ್ಲಿ ಅವರು ಹತ್ತುವಾಗ, ಏನು ಒಳಗಡೆ ಆ ವ್ಯಾನ್ ಹತ್ತುವಾಗ ಅವರೇ ಸೀರೆಯನ್ನು ಕಳಚಿಕೊಂಡಂಥ ಕಾಣಿಸುತ್ತೆ. ಆದರೆ ಇನ್ನೂ ಇದಕ್ಕೆ ಸ್ಪಷ್ಟೀಕರಣ ಬೇಕಾಗಿದೆ. ಆಮೇಲೆ ಒಳಗಡೆ ಹೋಗಿ ಅದು ಉರುಳು ಹಾಕೊಳ್ಳುವಂಥ ಒಂದು ಪ್ರಯತ್ನ ಏನಿದೆ ಆ ಸಾರಿಯಿಂದ, ಅದಾಗಿರ್ಬೋದು. ಮತ್ತು ಅವಾಚ್ಯ ಶಬ್ದಗಳಿಂದ ಬೈಯೋದಾಗಿರ್ಬೋದು, ಡ್ರಾಮಾ ಮಾಡೋದಾಗಿರ್ಬೋದು, ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಕಮಿಷನರು ಕೊಟ್ಟಂಥ ಒಂದು ಕ್ಲಾರಿಟಿ ಆಗಿರ್ಬೋದು, ಇದೆಲ್ಲವೂ ಕೂಡ ವಿಚಾರಣೆ ವೇಳೆ ಬರುತ್ತೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಯಲ್ಲಪ್ಪ ನೀಡ್ತಾರೆ. ಯಲ್ಲಪ್ಪ, ಈಗ CIDಗೆ ಕೇಸ್ ಹಸ್ತಾಂತರ ಆಗಿದೆ. ತನಿಖೆ ಯಾವ ಆಯಾಮಗಳಲ್ಲಿ ನಡೀಬಹುದು? ಈ ವಿವಸ್ತ್ರ ಪ್ರಕರಣಕ್ಕೆ ಆಗಲಾದರೂ ಕೂಡ ಕ್ಲಾರಿಟಿ ಸಿಗ್ಬೋದಾ ಅಂತ? ಯಾಕಂದರೆ ಕೆಲವೊಂದಿಷ್ಟು ಗೊಂದಲಗಳು ಹಾಗೆ ಮುಂದುವರಿತಾ ಇದೆ, ರಾಜಕೀಯ ಜಟಾಪಟಿಗೆ ಕಾರಣವಾಗ್ತಾ ಇದೆ. ಪ್ರಭು, ಈಗಾಗಲೇ ಅಂತಂದ್ರೆ ಒಟ್ಟು 6 ಎಫ್ಐಆರ್ಗಳನ್ನ ಇಟ್ಟುಕೊಂಡು CID ತನಿಖೆಗೆ ಸರ್ಕಾರ ಇಲ್ಲಿ ಅಂತಂದ್ರೆ ಕೊಟ್ಟಿದೆ, ಹಸ್ತಾಂತರ ಮಾಡಿದೆ. ಅಂದ್ರೆ ಹುಬ್ಬಳ್ಳಿಯ ಒಂದು ಕೇಶವಾಪುರ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು. ಇದೇ 2ರಂದು, ಜನವರಿ 2ರಿಂದ ಜನವರಿ 7ರವರೆಗೆ ಸಾಕಷ್ಟು ಇಲ್ಲಿ ಅಂದ್ರೆ ಬೆಳವಣಿಗೆಗಳು ಹುಬ್ಬಳ್ಳಿಯಲ್ಲಿ. ಅದು ಒಂದಕ್ಕೊಂದು ಪ್ರಕರಣ. ಇಲ್ಲಿ ಪ್ರಾರಂಭದಲ್ಲಿ ಸುಜಾತಳ ಮೇಲೆ ಇಲ್ಲಿ ಅಂದ್ರೆ ಒಟ್ಟು 6 ಎಫ್ಐಆರ್ಗಳಾಗ್ತವೆ. ಹಲ್ಲೆ ಮತ್ತು ಕೊಲೆ ಯತ್ನ, ಜೀವ ಬೆದರಿಕೆ ಸೇರಿದಂತೆ ಇಲ್ಲಿ ಅಂದ್ರೆ ಒಟ್ಟು 3 ಎಫ್ಐಆರ್ಗಳಾಗ್ತವೆ. ಅದರ ಜೊತೆಗೆ ಇಲ್ಲಿ ಅಂತಂದ್ರೆ ಅವಳನ್ನ ಬಂಧಿಸುವಂತಹ ಸಮಯದಲ್ಲಿ ಒಂದು ದೊಡ್ಡ ಹೈಡ್ರಾಮಾ ಆಗುತ್ತೆ. ಪೊಲೀಸರೇ ಇಲ್ಲಿಂದ್ರೆ ಅವಳನ್ನ ಬೆತ್ತಲೆ ಮಾಡಿದಾರೆ ಅಂತ ಹೇಳಿ ಒಂದು ಪ್ರಕರಣ ದಾಖಲಾಗುತ್ತೆ. ಅಂದ್ರೆ ಆ ಒಂದು ಏನು ಬಂಧಿಸ್ಲಿಕ್ಕೆ ಹೋಗ್ತಾರೆ, ಬಂಧಿಸುವಂತಹ ಸಮಯದಲ್ಲಿ ಕೆಲವೊಂದಿಷ್ಟು ವಿಡಿಯೋಗಳು ವೈರಲ್ ಆಗ್ತವೆ. ವಿಡಿಯೋ ಪ್ರಕರಣವನ್ನು ಆಧರಿಸಿ ಆ ವಿಡಿಯೋ ಯಾರು ವೈರಲ್ ಮಾಡಿದ್ರು ಅನ್ನೋದ್ರ ಬಗ್ಗೆಯೂ ಸಹ ಇಲ್ಲಿ ಅಂತಂದ್ರೆ ಒಂದು ಎಫ್ಐಆರ್ ಆಗುತ್ತೆ. ಅದರ ಜೊತೆಗೆ ಇಲ್ಲಿ ಅಂತಂದ್ರೆ ಅವಳನ್ನ ಬಂಧಿಸುವಂತಹ ಸಮಯದಲ್ಲಿ, ಒಂದು ಸುಜಾತ ಬಂಧಿಸುವ ಸಮಯದಲ್ಲಿ PSI, ASI ಸೇರಿದಂತೆ 4 ಜನರ ಮೇಲೆ ಅಂತೇಳಿ ಮಾರಣಾಂತಿಕವಾಗಿ ಹಲ್ಲೆ ಮಾಡ್ತಾರೆ. ಹೊಟ್ಟೆ ಭಾಗದಲ್ಲಿ ಬಾಯಿಂದ ಕಚ್ಚಿರ್ತಾಳೆ ಸುಜಾತ. ಈ ಸಂಬಂಧಪಟ್ಟಂಗೆ ಪೊಲೀಸರು ಸಹ ಇಲ್ಲಿ ಅಂತಂದ್ರೆ ಸುಜಾತಳ ಮೇಲೆ ಒಂದು ದೂರನ್ನ ದಾಖಲು ಮಾಡಿಕೊಂಡಿದ್ರೆ. ಅದರ ಜೊತೆಗೆ ಇಲ್ಲಿ ಅಂತಂದ್ರೆ ಇನ್ನೊಂದು ಸ್ವಯಂ ಪ್ರೇರಿತದ್ದು ಅಂತಂದ್ರೆ ಏನು ಯಾರು ವಿಡಿಯೋ ವೈರಲ್ ಮಾಡಿದ್ರು ಅದು ಸ್ವಯಂ ಪ್ರೇರಿತ ದೂರು. ಒಟ್ಟು ಅಲ್ಲಿ 5 ಎಫ್ಐಆರ್ಗಳಾದ್ರೆ ಇನ್ನೊಂದು ಎಫ್ಐಆರ್ ಸುಜಾತಳ ಸಹೋದರ ಇಲ್ಲಿ ಅಂದ್ರೆ ಮರ್ಯಾದಾಸ್, ಈ ನಮಗೂ ಸಹ ಜೀವ ಬೆದರಿಕೆ ಇದೆ, ಸುವರ್ಣ ಕಲ್ಕುಂಟ್ಲ ನಮ್ಗೆ ಕೊಲೆ ಬೆದರಿಕೆ ಹಾಕಿದ್ದಾಳೆ ಅಂತೇಳಿ ಕೊಲೆ ಯತ್ನ ಸೇರಿದಂತೆ ಒಟ್ಟು 8 ಸೆಕ್ಷನ್ ಅಡಿ ಇಲ್ಲಿ ಹತ್ರ ಒಂದು ಎಫ್ಐಆರ್ ಅನ್ನ ದಾಖಲು ಮಾಡಿದ್ರೆ. ಒಟ್ಟು 6 ಎಫ್ಐಆರ್ಗಳನ್ನ ಇಟ್ಟುಕೊಂಡು CID ತನಿಖೆಗೆ ಇಳುತ್ತೆ. ಇಲ್ಲಿ ಅಂದ್ರೆ IPS ಅಧಿಕಾರಿಯ ಒಂದು ನೇತೃತ್ವ, IPS ದರ್ಜೆಯ ಒಬ್ಬ ಅಧಿಕಾರಿ ಇಲ್ಲಿ ಅಂದ್ರೆ ಹುಬ್ಬಳ್ಳಿಗೆ ಬರ್ತಾರೆ. ಅದರ ಜೊತೆಗೆ ಏನಂದ್ರೆ SP, DYSP ಸೇರಿದಂತೆ ತಂಡ ಇವತ್ತು ಹುಬ್ಬಳ್ಳಿಗೆ ಬರ್ತದೆ. 11 ಗಂಟೆಯ ಸುಮಾರಿಗೆ ಹುಬ್ಬಳ್ಳಿಗೆ ಬಂದು ಕೇಶವಾಪುರ ಪೊಲೀಸ್ ಠಾಣೆಗೆ ಭೇಟಿ ಕೊಡ್ತಾರೆ. ಭೇಟಿ ಕೊಟ್ಟು 6 ಎಫ್ಐಆರ್ಗಳನ್ನ ಒಂದು ಕಡತಗಳನ್ನ ಇಲ್ಲಿ ಅಂತ ತಮ್ಮ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ವಲಯದಿಂದ ಹಸ್ತಾಂತರ ಮಾಡಿಕೊಳ್ತಾರೆ. ಹಸ್ತಾಂತರ ಮಾಡಿಕೊಂಡಿದ್ರೆ ಪ್ರತಿಯೊಂದು 2ನೇ ತಾರೀಕು ಏನ್ ನಡೀತು, ಯಾರು ದೂರು ನೀಡಿದ್ರು, ಪ್ರಶಾಂತ್ ಬೊಂಬಾಜಿ ಅನ್ನೋರು ಏನ್ ದೂರು ಕೊಟ್ಟಿದ್ರು,
ದೂರಿನ ಜೊತೆಗೆ ಇಲ್ಲಿ ಅಂದ್ರೆ ಪ್ರಶಾಂತನ ಹಿಡಿದುಕೊಂಡು ಇಲ್ಲಿವರೆಗೂ ಏನೆಲ್ಲಾ ಬೆಳವಣಿಗೆಗಳು ಆದವು ಎಲ್ಲರನ್ನೂ ಸಹ ಇಲ್ಲಿ ಅಂದ್ರೆ ಇಂಚಿಂಚು ಕೆದಕುವಂತ ಕೆಲಸವನ್ನ ಮಾಡಿ ಅಂದ್ರೆ ಇದಕ್ಕೆ ಒಂದು ತಾರ್ಕಿಕ ಅಂತ್ಯವನ್ನ ಕಲ್ಪಿಸುವಂತ ಕೆಲಸ ಮಾಡ್ತಾರೆ. ಇದರ ಜೊತೆಗೆ ಇಲ್ಲಿ ಅಂದ್ರೆ ಈ 6 FIR ಗಳ ಜೊತೆಗೆ ಇಲ್ಲಿ ಅಂದ್ರೆ ಈ ಸುಜಾತಳ ಹಿಂದಿನ ಇತಿಹಾಸವನ್ನು ಕೆದಕುವಂತ ಕೆಲಸವನ್ನ CID ಮಾಡಬಹುದು ಅನ್ನುವುದು ಸಹ ಇಲ್ಲಿ ಅಂತಂದ್ರೆ ಒಂದು ಈ ಸಾಕಷ್ಟು ಇಲ್ಲಿಂದ ಪ್ರಶ್ನೆಗಳು ಹುಟ್ಟಿವೆ. ಪ್ರಭು, ಥ್ಯಾಂಕ್ ಯು ಎಲ್ಲಪ್ಪ ಮಾಹಿತಿಗೆ.